ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಶುಕ್ರವಾರ ಶನಿವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಈಗ ನೋಡ್ಬೋದು ಫ್ರೆಂಡ್ಸ್, ಶುಕ್ರವಾರ ಅಲ್ಲ, ಶನಿವಾರ ಮತ್ತು ಐತಾರದ ಲಾಗ್ ಇದು ಶುಕ್ರವಾರ ಅಕ್ಕಿ ನೆನೆ ಹಾಕಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ಮತ್ತು ಹೊಳ್ಳಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಹಾಕ್ಬೇಕಂತ ಆಗ್ತಾಯಿಲ್ಲ ಇವಾಗ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಇಡ್ಲಿ ಹಿಟ್ಟು ನೋಡಿರಿ ಎಷ್ಟು ಚಲೋ ಬಂದೈತಿ. ಯಾಕಂದ್ರೆ ಇದು ಹೊರಗಡೆ ಸಿಗುತ್ತಲ್ಲ, ಡಿ ಮಾರ್ಟು ಹೊರಗಡೆ ಅಂಗಡಿಗಳಲ್ಲಿ ಸಿಗುವಂಥ ಇಡ್ಲಿ ಅಕ್ಕಿಯಿಂದ ಮಾಡಿದ್ದೀನಿ. ಭಾಳ ಸಾಫ್ಟಾಗಿ ಬರ್ತಾವೆ ಇಡ್ಲಿ ಮತ್ತು ಚೆನ್ನಾಗಿರ್ತಾವೆ. ಹಂಗಾಗಿ ಇದು ರೇಷನ್ ಅಕ್ಕಿ ಖಾಲಿ ಆಗೈತಿ, ಹಾಗಾಗಿ ಅದೇ ಅಕ್ಕಿನಿಂದನೇ ಮಾಡೀನಿ. ಭಾಳ ದಿವಸ ಆಗಿತ್ತು, ಅದಕ್ಕೆ ಇತ್ತು ಅಕ್ಕಿ, ಅದು ಇಡ್ಲಿ ಅಕ್ಕಿ. ಹಾಗಾಗಿ ಅದರಲ್ಲೇ ಮಾಡಿದ್ರಾಯ್ತು ಅಂಥೇಳಿ ನಮ್ಮವನು ಕೇಳಿದ್ಲು, ಇಡ್ಲಿಗೆ ನೆನೆ ಹಾಕವ ಅಂತಂದು. ಅದಕ್ಕೆ ಇನ್ನೊಂದು 2 ದಿನ ಇದ್ದು ಹೋಗ್ತೀನಿ, ಅಷ್ಟರೊಳಗೆ ಇಡ್ಲಿ ದೋಸೆ ಮಾಡಿಬಿಡು ಅಂದ್ಲು. ಹಾಗಾಗಿ ಇಡ್ಲಿಗೆ ನೆನೆ ಹಾಕಿದ್ದೆ. ಹಿಟ್ಟು ಮಾತ್ರ ಸಖತ್ತಾಗಿ ಬಂದಿತ್ತು, ಸಾಫ್ಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಈಗ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳಕತ್ತೀನಿ. ಒಂದು ಸ್ವಲ್ಪಷ್ಟು ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ನ ತೆಗೆದು ಇಟ್ಟರಾಯ್ತು ಅಂತ ಹೇಳಿಬಿಟ್ಟು 2 ದಿನಕ್ಕೆ ಆಗೋ ಅಷ್ಟು ಹಾಕಿದ್ದೀನಿ. ಪಡ್ಡು ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಪಡ್ಡಿಗೆ ಸಾಲೋದಿಲ್ಲ ಹಿಟ್ಟು. ಅದಕ್ಕೆ ಸ್ವಲ್ಪ ಹಾಕಿದ್ದೆ. ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ, ನಾನು ಸಾಂಬಾರು ಮಾಡಬೇಕಂತ ಮಾಡಿದ್ದೀನಿ ಇವತ್ತು. ಸಾಂಬಾರು ಭಾಳ ಚಲೋ ಆಕೈತಿ ಇಡ್ಲಿ ಜೊತೆಗೆ. ಬಾಯಾಗಿನ ರುಚಿ ಹೋಗಿರ್ತೈತಿ ನೋಡಿರಿ ಬಾಯಿ. ಆವಾಗ ಈ ಥರ ಇಡ್ಲಿ ಸಾಂಬಾರು ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಬರ್ತೈತಿ ಬಾಯಿಗೆ. ಹಂಗಾಗಿ ನನಗೆ ಇತ್ತೀಚೆಗೆ ಭಾಳ ಸಾಂಬಾರನ್ನ ಇಷ್ಟ ಆಕೈತಿ ಇಡ್ಲಿ ಜೊತೆಗೆ. ಹಾಗಾಗಿ ಸಾಂಬಾರನ್ನ ಮಾಡಿಬಿಟ್ಟಿದ್ದೆ. ಚಟ್ನಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಕಾಯಿ ಸ್ವಲ್ಪ ಇತ್ತು ಬಟ್ ಒಂದು ಅರ್ಧ ಹೋಳನಷ್ಟು ಇತ್ತು. ಚಟ್ನಿ ಮಾಡಿದ್ರೆ ಏನಾಗುತ್ತೆ, ಚಟ್ನಿ ಉಳಿತು ಅಂದರೆ ಮತ್ತು ಅದನ್ನು ಫ್ರಿಜ್ನಾಗ ಇಡೋಕ್ಕೂ ಆಗಂಗಿಲ್ಲ. ಇಟ್ರೂ ಅದು ಮರುದಿನ ತಿನ್ನೋಕೆ ಅಷ್ಟು ಇಷ್ಟನೂ ಆಗಲ್ಲ. ಅದಕ್ಕೆ ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನ ಅನ್ನಕ್ಕೂ ಬರುತ್ತೆ ಅಂಥೇಳಿ ಸಾಂಬಾರು ಮಾಡಿದ್ದೆ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟು ಇದು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಿಡ್ತಾ ಇದ್ದೀನಿ ಆಲ್ರೆಡಿ. ಹೊರ್ಗಡೆ ಅಂತೂ ಫುಲ್ ಕೋಲ್ಡ್. ಒಂದೊಂದು ದಿನ ಫುಲ್ ಕೋಲ್ಡ್ ಇರುತ್ತೆ, ಒಂದೊಂದು ದಿನ ಬಿಸಿಲು ಇರ್ತೈತಿ. ವಾತಾವರಣ ಹೇಳೋಕ್ಕಾಗಂಗಿಲ್ಲ ಹೆಂಗಿರುತ್ತೆ ಹೆಂಗಿಲ್ಲ. ಮಳೆ ಅಂತೂ ಇಲ್ಲವೇ ಇಲ್ಲ. ಮಳೆ ಜಾಸ್ತಿ ಕಡಿಮೆ ಆಗಿಬಿಟ್ಟೈತಿ ಈಗಂತೂ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸೆಲ್ಲ ತೋರಿಸ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ ನೋಡಿರಿ, ಎಲ್ಲ ವರ್ಷವೂ ಒಂದೇ ಥರ ಇರೋಂಗಿಲ್ಲ. ಒಂದೊಂದು ವರ್ಷ ಬರುತ್ತೆ ಬರಗಾಲ, ಬಟ್ ಹೊರಗಡೆ ಬೇರೆ ಕಡೆ ಹೋಗಿ ದುಡಿದು ಜೀವನ ಮಾಡೋವಂಥ ಪರಿಸ್ಥಿತಿನೂ ಬರುತ್ತೆ ಕೆಲವೊಬ್ಬರಿಗೆ. ನಾವು ಚಿಕ್ಕವರಿದ್ದಾಗ ಅವನ್ನೆಲ್ಲ ನೋಡಿದ್ದೀವಿ. ಬೇರೆ ಬೇರೆ ಊರಿಗೆಲ್ಲ ಹೋಗಿದ್ವಿ. ಹೋಗ್ತಾರ ನಮ್ಮ ಊರ ಕಡೆ ಎಲ್ಲ ಬೇರೆ ಕಡೆ ಊರಿಗೆ. ಬಟ್ ನಾವೇನು ಅಷ್ಟು ಹೋಗಿಲ್ಲ. ಬಟ್ ಒಂದು 2-3 ಸಲ ಹೋಗಿದ್ದೀನಿ ನಾನು ಕೂಡ. ಅನ್ನಿಗೇರಿ ಅಂತ ಐತಿ, ಅಲ್ಲೇ ಮೆಣಸಿನ್ಕಾಯಿ ಬಿಡ್ಸೋಕೆ ಆರ್ಸೋಕೆ ಅಂತ ಹೋಗಿದ್ರು. ನಾವು ಮನೆಯಾಗ ಕೂತ್ಕೊಂಡು ಏನು ಮಾಡೋದು, ಹೋದ್ರಾಯ್ತು ಅಂತ ಹೇಳ್ಬಿಟ್ಟು 1-2 ಸಲ ಹೋಗಿದ್ದೆ ಅಷ್ಟೇ ನಾನು. 1ನೇ ದಿನ ಹೋದಾಗನ ಜಗಳ ಎಲ್ಲರಿಗೂ ಗಾಡಿ ತೊಗೊಂಬಂದಿರ್ತಾರೆ ಅವರು. ಆ ಗಾಡಿಯಾಗ ಕೂತ್ಕೊಂಡಾಗ ಜಗದ ಸಲುವಾಗಿ ಜಗಳ ಯಪ್ಪ ಯಾಕಾದರೂ ಬನ್ನಿ ಅನ್ನಂಗೆ ಆಗ್ಬಿಟ್ಟಿತ್ತು. ಬಿಸಿಲಾಗ ಅವು ಮೆಣಸಿನ್ಕಾಯಿ ಘಾಟ್ ಬೇರೆ, ಆ ಘಾಟನ್ನು ತಡ್ಕೊಳಕ್ಕೆ ಹಾಕಿದ್ದಿಲ್ಲ ನನಗೆ. ಒಂದು ಸ್ವಲ್ಪ ನೀನು ಭಾಳ ಸೂಕ್ಷ್ಮದಿ ಅಂತಿದ್ರು ನನಗೆ. ಅವಾಗನ ತಡ್ಕೊಳಕ್ಕೆ ಹಾಕಿದ್ದಿಲ್ಲ ನನಗೆ, ಅಷ್ಟು ಇದಾಕಿತ್ತು. ಆದ್ರೂ ಬಿಡ್ತಿದ್ದಿಲ್ಲ. ಖಾಲಿ ಕುಂದ್ರದೇನು ಮನ್ಯಾಗ, ಹೋದ್ರೆ ಎದಕ್ಕಾದ್ರೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ರಜಾ ಇದ್ದಾಗ, ಸ್ಕೂಲು ಕಾಲೇಜು ರಜಾ ಇದ್ದಾಗ ಮಾತ್ರ. ಒಂದಿನ ಮನ್ಯಾಗ ಇರ್ತಿದ್ದಿಲ್ಲ. ಯಾರಾದರೂ ಕೆಲ್ಸಕ್ಕೆ ಕರೆದ್ರು ಅಂದ್ರೆ ಹೊಲದಾಗಿನ ಕೆಲಸಕ್ಕೆ ಹೋಗಿಬಿಡ್ತಿದ್ವಿ. ಹೋಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಿದ್ವಿ. ಒಳ್ಳೆ ಜನ ಇದ್ರೆ ನಮ್ಮದು ಸೇರಿಸ್ಕೊಂಡು ಅವರು ಕೆಲಸ ಮಾಡ್ತಿದ್ರು. ಹಾಗೆ ಎಲ್ಲನೂ ಜೀವನದಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿರಿ, ಇಡ್ಲಿ ಮಾಡೋದಾಯ್ತು. ನಮಿತಾಗ ಕೊಟ್ಟು ಕಳಿಸಿದೆ. ಇಡ್ಲಿ ಜೊತೆಗೆ ಸಾಂಬಾರು ಘಮ ಅಂತೈತೆ. ಸಾಂಬಾರು ಮಸ್ತಾಗೈತಿ, ಟೇಸ್ಟ್ ನೋಡಿದೆ. ಇಡ್ಲಿ ಜೊತೆ ಸಾಂಬಾರು ಮಾಡಿ ಚಟ್ನಿ ಮಾಡೋಕ್ಕೆ ಹೋಗಿಲ್ಲ. ಚಟ್ನಿ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಸಾಂಬಾರು ಇಷ್ಟ ಆಗತೈತಿ. ಈಗ
ಇದನ್ನು ನೋಡ್ರಿ ಚೆಲ್ಬೇಕಿದು ಗಾಳಿಗೆ ಇದನ್ನು ಮೆತ್ತಗಾಗ್ಬಿಟ್ಟೈತಿ. ಹಿಟ್ಟು ಫ್ರಿಜ್ನಾಗ ತಿಕ್ಬೇಕು. ಫ್ರಿಜ್ನಾಗ ನೋಡಿ ಜಾಗ ಇಲ್ಲ, ಮಾಡಬೇಕು ಜಾಗನ ಚಿಕ್ಕದ್ರಾಗ ಹಾಕಿಟ್ಟು ಇದನ್ನು ಡಸ್ಟ್ಬಿನ್ಗೆ ಹಾಕಿ ತೊಳೆಯಾಕಿಡ್ತೀನಿ. ಫ್ರೆಂಡ್ಸ್ ನೋಡಿರಿ ಇಡ್ಲಿ ತೋರಿಸ್ತೀನಿ ಹೆಂಗೆ ಬಂದವು ನೋಡಿರಿ, ಎಷ್ಟು ಚಲೋ ಅದಾವ, ಸಾಫ್ಟ್ ಫುಲ್ಲು. ಸಖತ್ತಾಗಿ ಬಂದವು, ವೈಟ್ ಫುಲ್ ಅದ ಒಳಗಡೆ ನೋಡ್ರಿ. ಇವಿಷ್ಟು ಉಳಿದಿದ್ವು ಇಲ್ಲ ಎಲ್ಲ ತೆಗೆದು ಇದ್ರಾಗ ಇಟ್ಟೀನಿ. ಆಮೇಲೆ ಇನ್ನೊಂದು 2-3 ಒಬ್ಬಿ ಇಟ್ಟೀನಿ, ಹೆಚ್ಚು ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಾಗ್ಯವ. ಇದೊಂದು ಹಬ್ಬ ಆಗಲಿ. ಮತ್ತು ಇಷ್ಟಕೊಂಡ ಪಾತ್ರೆ ಅದು ತೊಳಿಬೇಕು. ಮತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕೀಗ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ನಾಷ್ಟ ಮಾಡ್ತೀನಿ. ನಮ್ಮವ್ವ ಎದ್ದು ಮುಖ ತೊಳೆದು ಕಾಪಿ ಮಾಡಿಕೊಟ್ಟೆ ಕುಡಿದು ಹೊರಗೆ ಕುತ್ಕೊಂಡು ತಲೆ ಬಾಚ್ಕೊಂಡಾಗ್ತಾಳೆ. ಇನ್ನು ಇಷ್ಟಕೊಂಡ ಹಿಟ್ಟು ಉಳ್ದೈತಿ, ನಾಳೆಗೆ ದೋಸೆ ಮಾಡ್ತೀನಿ. ಇದನ್ನ ಎತ್ತಿ ಫ್ರಿಜ್ನಾಗ ಇಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ನವ್ಯಾಗ ಮುಖ ತೊಳೆಸಿ ನಾನು ಕೂಡ ಮುಖ ತೊಳ್ಕೊಂಬಂದೆ. ನವ್ಯಂದು ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗಿದು ಮುಖ ತೊಳ್ಕೊಂಡು ಕುಂತಾಳ. ಆಕಿನ ಕುಂದಿರಿಸಿ ಮತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದೆ. ಹಾಕಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೀನಿ. ಇವಾಗ ನಾಷ್ಟ ಮಾಡಬೇಕು. ನಮ್ಮ ಮನೆಯವರು ಕೂಡ ದೀಪ ಹಚ್ಚಿದ್ರು ಶನಿವಾರ ಅಲ್ಲಿ. ಇವತ್ತು ಅವ್ರ ಮನೆಯಾಗ ಇರ್ತಾರೆ, ಅವರೇ ಹಚ್ತಾರೆ ಶನಿವಾರ ದಿವಸ. ನಂದು ಲೇಟ್ ಆಗುತ್ತೆ, ಹಂಗಾಗಿ ಅವ್ರ ಮಾಡಿರ್ತಾರೆ ಶನಿವಾರ. ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕೀನಿ. ಈಗ ಒಂದು ಲೋಡು, ಇನ್ನೂ ಒಂದು ಲೋಡ್ ಐತಿ. ಈಗ ನಾಷ್ಟ ಮಾಡಬೇಕು. ನಾಷ್ಟ ಮಾಡ್ತೀವಿ ಎಲ್ಲರೂ ಸೇರಿ. ಕೈತೆಗೆ ಬಾಯಾಗ ಇಟ್ಕೊಳ್ಳೋದ ಕ್ಯಾಂಟೀನ್ ಕಿಶದಾಗ ಅದು ತೆಗೆದುಕೊಟ್ರು. ಏನು ರಕ್ಷಿತ ತಗೊಂಡು ಬಂದು. ಫ್ರೆಂಡ್ಸ್ ನೋಡ್ರಿ, ಈಗ ನಾಷ್ಟ ಮಾಡಕತ್ತೀವಿ. ಬರ್ರಿ ಬರ್ರಿ ಬರ್ರಿ. ಹೇಯ್ ಬಾ ತಿನ್ನು. ನೋಡಿ ಸಾರು ಸೈಡ್ಗೆ ಹಾಕಿ, ಸೈಡ್ಗೆ ಹಾಕುವ. ಅಲ್ಲೇ ಕುಂತಿರು, ಅಲ್ಲೇ ಕುಂತ ತಿನ್ನಿಸ್ತೀನಿ. ಚಲಾಗಿತ್ತಾ ನಾವೇ? ಚಲಾಗಿತ್ತಾ? ಚಲಾಗಿತ್ತಾ? ಬಡೆ ಇಲ್ಲ, ಬೇರೆ ಹೋಗಿ ಹೊಟ್ಟೆ ತಂತಿರ್ತಾವಲ್ಲಿ. ಅಂತಿಲ್ಲ.
ಮಸ್ತಾಗಿ. ಚೂರು ಕಟ್ಟಾಗ ಸಾರು ಒಂದು ಸ್ವಲ್ಪ ನೀರು ಹಾಕಬೇಕು. ಅದು ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಮಾಡಿದಾಗ ಬಿಸಿನೀರು ಹಾಕಿ ಬಿಸಿ ಮಾಡ್ಬೇಕು, ಅಂದ್ರೆ ಚಲೋ ಆಗ್ತದೆ. ನೋಡ್ರಿ ನುಂಗ್ತಾಳಾಗ ಗಾಳ 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 ತಿನ್ನೋದಿಲ್ಲ. ಇಡ್ಲಿ ಸಾಫ್ಟಾಗಿ ಚಲೋ ಬಂದವ, ಹಂಗಾಗಿ ಇಷ್ಟಪಟ್ಟು ತಿನ್ನೋಣಪ್ಪ. ಗಟ್ಟಿ ಆದ್ರೆ ತಿನ್ನಲ್ಲ, ಎಲ್ಲ ಸಾಫ್ಟ್ ಅನ್ಬೇಕು. ನಮಗೆ ಬಾಯಿಗೆ ರುಚಿ ಬೇಕು. ಚಟ್ನಿಲಾದ್ರೆ ತಿನ್ನೋದಿಲ್ಲ. ಫ್ರೆಂಡ್ಸ್ ನೋಡಿರಿ, ಈಗ ಮತ್ತೆ ರಾತ್ರಿ ಕಂಟಿನ್ಯೂ ಮಾಡಕತ್ತೀನಿ ಲಾಗು. ಪಲ್ಯ ಮಾಡಿದೆ, ಬದ್ನಿಕಾಯಿ ಪಲ್ಯ, ಎಣ್ಗಾಯಿ ಪಲ್ಯ ಮಾಡೀನಿ. ಅಕ್ಕಿ ತೊಳೆದು ನೆನೆ ಇಟ್ಟೀನಿ ಕುಕ್ಕರ್ನಾಗ. ಇದು ಪಲ್ಯ ಆದಮೇಲೆ ಅನ್ನ ಕೂಗಿಸ್ತೀನಿ, ಸ್ವಲ್ಪ ರೊಟ್ಟಿ ಮಾಡ್ತೀನಿ. ಈಗ ಪಲ್ಯಕ್ಕೆ ನೀರು ಹಾಕಿಲ್ಲ, ಬರೀ ಮಸಾಲೆ ಒಳಗನ ಕುದಿಯಾಕ್ಬಿಟ್ಟಿದ್ದೆ. ನೋಡಿರಿ, ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಬಂದೈತಿ. ಈಗ ನೀರು ಹಾಕ್ತೀನಿ. ಬದ್ನಿಕಾಯಿ ಚಲೋ ನೀರು ಕುದಿಬೇಕು, ಹಾಗಾಗಿ ಒಂದು ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬಾರ್ದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು. ಮಸಾಲೆಗೆ ತಕ್ಕಂತೆ ನೀರು ಹಾಕ್ಕೋಬೇಕಾಗುತ್ತೆ. ಮತ್ತು ಆಮೇಲೆ ಗಟ್ಟಿ ಆಕೈತೆ ಅದು ಕುದ್ದು. ಅದಕ್ಕೆ ರೊಟ್ಟಿ ಒಂದು ಮಾಡಿದ್ರೆ ಊಟಕ್ಕೆ ರೆಡಿ ಆಗುತ್ತೆ ನೋಡಿರಿ. ಮುಗಿಸ್ತೀನಿ ಅದನ್ನು. ರೆಸಿಪಿ ಎಲ್ಲ ತೋರಿಸೀನಿ, ಹಾಗಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಜೋರಾಗಿಟ್ಟು ಕುದಿಸ್ತೀನಿ. ಈಚೆ ಕಡೆ ಒಲೆ ಮೇಲೆ ಜಿಗಟಿಗೆ ಇಟ್ಕೊಂಡು ರೊಟ್ಟಿಗೆ ರೆಡಿ ಮಾಡ್ಕೊತೀನಿ. ನೋಡ್ರಿ ಇಲ್ಲಿ ನವ್ಯ ಯಾಕ ಈಗಾರ ಎತ್ತಿ ಕೆಳಗಿಳಿಸಿ. ಹಾಂ ನೋಡ್ರಿ ಎಲ್ಲಿಗೆ ಬಂದಾಳ ಮತ್ತು ಹೊಳ್ಳಿ. ನಮಿತನು ಎಕ್ಸಾಮ್ ಮುಗಿದ್ವಿ ಇವತ್ತು, ಹಾಗಾಗಿ ಮಕ್ಕೊಂಡು ಮೊಬೈಲ್ ನೋಡಕತ್ತ. ಹಾಂ ಫ್ರೆಂಡ್ಸ್ ನೋಡಿರಿ, ಈಗ ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿ ಪಲ್ಯನೂ ಕೂಡ ರೆಡಿಯಾಗಿತ್ತು. ಅನ್ನ ಮತ್ತು ರೊಟ್ಟಿ, ಪಲ್ಯ, ಮೊಸರು ಹಚ್ಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು. ಬದ್ನಿಕಾಯಿ ಪಲ್ಯ ಅಂದರೂ ಭಾಳ ಮಸ್ತಾಗಿತ್ತು. ಎಣ್ಗಾಯಿ ಬದ್ನಿಕಾಯಿ ನಾನು ಮುಂಚೆಗೆ ತಿಂತಿದ್ದೇ ಇಲ್ಲ. ಎಣ್ಗಾಯಿ ಬದ್ನಿಕಾಯಿ ಆಯಿತು, ಯಾಕಂದ್ರೆ ನಮ್ಮವ್ವ ಮಾಡ್ತಿದ್ದಿಲ್ಲ, ನಾವು ತಿಂತಿದ್ದಿಲ್ಲ ಅಷ್ಟೇ. ಆಕೆಗೆ ಬದ್ನಿಕಾಯಿ ಅಂದ್ರೆ ಇಷ್ಟ ಆಗಂಗಿಲ್ಲ, ಹಾಗಾಗಿ ಜಾಸ್ತಿ ಬದ್ನಿಕಾಯಿ ಪಲ್ಯ ಮಾಡ್ತಿದ್ದಿಲ್ಲ. ಜಾಸ್ತಿ ಅನ್ನೋಕ್ಕೇನು ಮಾಡ್ತಿದ್ದೇ ಇಲ್ಲ. ಬದ್ನಿಕಾಯಿ ಪಲ್ಯವು ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಮಗೂ ಇಷ್ಟ ಆಕ್ಕಿದ್ದಿಲ್ಲ. ಯಾಕಂದ್ರೆ ನಾವು ತಿಂದು ರೂಢಿಯಾಗಿದ್ರೆ ಅದು ಇಷ್ಟ ಆಕ್ಕಿತ್ತು, ಹಂಗಾಗಿ ತಿಂತಿದ್ದಿಲ್ಲ. ಬಟ್ ನನ್ನ ಮದುವೆಯಾಗಿ ಯಾವಾಗ ಬಂದು ನೋಡ್ರಿ, ನಮ್ಮ ಮನೆಯವ್ರ ಮನ್ಯಾಗ, ನಮ್ಮ ಅತ್ತೆಯವ್ರ ಮನ್ಯಾಗ ಜಾಸ್ತಿ ಬದ್ನಿಕಾಯಿನೇ ಇಷ್ಟಪಡ್ತಿದ್ರು ಅವರು. ಹಂಗಾಗಿ ಅಲ್ಲಿ ತಿನ್ನೋದು ರೂಢಿ ಮಾಡಿಕೊಂಡೆ ನಾನು ಕೂಡ. ಬದ್ನಿಕಾಯಿನ ಇಷ್ಟ ಆಕೈತಿ ಈಗ ನನಗೂ. ಬದ್ನಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ಆಕೈತಿ. ಅದ್ರಾಗೂ ರೊಟ್ಟಿ ಪಲ್ಯ ರೊಟ್ಟಿ ಜೊತೆಗಂತೂ ಮಸ್ತ್ ಇರ್ತೈತಿ. ಹೋಳ್ಗಾಯಿನ ಜಾಸ್ತಿ ಮಾಡಂಗೆ ಇಲ್ಲ ಈಗ ನಾನು. ಜಾಸ್ತಿ ಎಣ್ಗಾಯಿನ ಮಾಡ್ತೀನಿ, ಯಾಕಂದರೆ ಎಣ್ಗಾಯಿ ಭಾಳ ರುಚಿ ಇರ್ತೈತಿ. ಹಾಗಾಗಿ ಮಸಾಲೆ ರುಬ್ಬಿ ಹಾಕಿದ್ದೆ, ಕೊಬ್ಬರಿನೂ ಹಾಕಿದ್ದೆ ಈ ಸಲ. ಮಸ್ತಾಗಿತ್ತು ಪಲ್ಯ ಮಾತ್ರ. ನೋಡ್ಬೋದು, ನವ್ಯಾಗ ತಿನ್ಸಾಕತ್ತೀನಿ. ಮೆತ್ತಾಗಿತ್ತು ರೊಟ್ಟಿ, ತಿನ್ನಾಕತ್ತಿದ್ಲು. ತಿಂತಾಳಾಕಿ ನಮ್ಮ ನಮಿತಾ ನೋಡ್ರಿ. ಒತ್ತಾಯ ಮಾಡಿ ತಿನ್ನಿಸ್ಬೇಕಾಕಿಗೆ. ಅದು ನಾನು ಇದು ಎಣ್ಗಾಯಿ ಪಲ್ಯ ಮಾಡಿದ್ನಲ್ಲ, ಅದ್ರದ್ದು ಮಸಾಲೆ ಭಾಳ ಇಷ್ಟ ಆಕೈತಿ ನಮಿತಾಗ. ಆಕಿನೂ ಬದ್ನಿಕಾಯಿ ತಿನ್ನಂಗಿಲ್ಲ. ಏನು ಮಾಡಿದ್ರಿ, ಅವ್ರವ್ರ ಇಷ್ಟ. ನಾನೀಗ ತಿನ್ನು ಅಂತ ಒತ್ತಾಯ ಮಾಡ್ತೀನಲ್ಲ, ನೀನು ಚಿಕನ್ ಮಟನ್ ತಿಂತೀಯನ್ ನನ್ನಂಗೆ ಅಂತಾಳಾಕಿ. ಅದಕ್ಕೆ ಹೇಳೋಷ್ಟು ಹೇಳ್ತೀನಿ, ಅವರಪ್ಪ ಹೇಳ್ತಾರೆ, ಅವರಪ್ಪನ ಮಾತು ಕೇಳ್ತಾಳೆ. ನೋಡ್ರಿ, ಈಗ ಬರೀ ಮಸಾಲೆ ಅಷ್ಟೇ ಹಾಕ್ಕೊಳಕತ್ತಾಳ. ಬದ್ನಿಕಾಯಿ ಹಾಕ್ಕೊಂಡವಳು.
ಒಂದು ಅರ್ಧನಾದ್ರೂ ತಿನ್ನು ಅಂದ್ವಿ. ಇಲ್ಲ ಆಕಿಗೆ ಇದು ಮಸಾಲೆ ಭಾಳ ಇಷ್ಟ ಆಕೈತಿ. ಹಾಗಾಗಿ ನಮ್ಮವ್ಗ ಊಟಕ್ಕೆ ಕರೆದೆ, ನೀವು ಊಟ ಮಾಡಿರಿ ಬರ್ತೀನಿ ಅಂತಂದ್ಲು. ಮತ್ತು ಆಕಿ ಬಾತ್ರೂಮಿಗೆ ಹೋದ್ಲು. ಹಂಗಾಗಿ ನಮ್ಮ ಜೊತೆಗೆ ಕೂತ್ಕೊಳ್ಳಿಲ್ಲ. ಆಮೇಲೆ ಬಂದ್ಲು ಆಕಿ, ವೀಡಿಯೋ ಎಲ್ಲ ಮಾಡಿದಾದ್ಮೇಲೆ ಬಂದು ಊಟ ಮಾಡಿದ್ಲು ಆಕಿನೂ ಕೂಡ. ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಹಂಗೆ ನಮ್ಮವ್ವ ಎಲ್ಲರ ಕೂಟ ಕೂತ್ಕೊಂಡು ಉಣ್ಣಲ್ಲ. ಒಂದೊಂದು ಸಲ ಊಟ ಮಾಡ್ತಾಳೆ, ಒಂದೊಂದು ಸಲ ನಾವು ಎಲ್ಲರೂ ಉಂಡ ಮೇಲೆ ಆಕೆ ಉಣ್ತಿರ್ತಾಳೆ. ಈಗ ನೋಡಿರಿ ಭಾಳ ಅಂದ್ರೆ ಮಸ್ತಾಗಿತ್ತು ರುಚಿ. ನಮಿತಾಗ ಎಕ್ಸಾಮ್ ಮುಗಿದು ಅಂತ ಹೇಳಿದ್ನಲ್ಲ ಆಗೆಲ್ಲಗ, ಅಂದರೆ ಈಗ ಟರ್ಮ್ 1 ಅಲ್ಲ FA1 ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. 2 ಟೆಸ್ಟು 5 ತಿಂಗಳಲ್ಲಿ 2 ಕೊಡ್ತಾರೆ. ಒಂದು ಮೇನ್ ಎಕ್ಸಾಮು, ಒಂದು ಯೂನಿಟ್ ಎಕ್ಸಾಮ್ ಅಂತ ಕೊಡ್ತಾರೆ. ಈಗ ಅದೇ ಇದು CBSE ಸಿಲೆಬಸ್ ಚೇಂಜ್ ಆಗೈತಲ್ಲ, ಹಾಗಾಗಿ ಇಷ್ಟು ದಿವಸ ಎಕ್ಸಾಮ್ ಅದಾವ ಅಂಥೇಳಿ ರಾತ್ರಿ ಬೆಳಿಗ್ಗೆ ಕೂಡ ಓದ್ಕೊತಿದ್ಲು. ಈಗ ಒಂದಿನ ಇವತ್ತೊಂದು ದಿನ ಆರಾಮಾಗಿರ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಮೊಬೈಲ್ ನೋಡ್ಕೊತ ಮಕ್ಕೊಂಡಿದ್ಲು ರೂಮ್ನಾಗ. ಮಾತಾಡ ಫ್ರೆಂಡ್ಸ್ ನೋಡ್ರಿ, ಬೆಳಿಗ್ಗೆ ದೋಸೆ ಹಾಕಕ್ಕೋತಾರೆ ನಮ್ಮ ಮಮ್ಮಿ. ನೋಡ್ರಿ ಬಿಸಿ ಬಿಸಿ ದೋಸೆ, ಇಲ್ಲಿ ಹಿಟ್ಟು, ದೋಸೆ, ಬಿಸಿ ಬಿಸಿ ಅದ್ರ ಊಟ ಪಲ್ಯ, ಆಲೂಗಡ್ಡೆ ಪಲ್ಯ. ನಮ್ಮ ಮಮ್ಮಿ ಇಲ್ಲಿ ಹಾಕೊಂತಾರ, ನಮ್ಮಪ್ಪ ತೊಳೆದು ಕೊಡಾಕೊಂತಾರ, ನಾನು ಇಲ್ಲಿ ತಂದು ಇಡಾಕೋತೀನಿ. ನೋಡ್ರಿ ಫ್ರಿಜ್ ನೋಡ್ರಪ್ಪ, ಮುಗೀತಾ? ನಾವು ಎಲ್ಲಿ ಸಾಂಗ್ ಕೇಳ್ಕೊಂತ ಕುಂತಾಳ. ಇಷ್ಟು ನೋಡ್ದೈತಿ. ಇವತ್ತು ಸಂಡೇ ಸ್ಪೆಷಲ್ ದೋಸೆ. ಸ್ಪೆಷಲ್ ಏನು ಮಾಡಿಲ್ಲ. ಮೊಟ್ಟೆ ಐತಿ, ಮೊಟ್ಟೆ ಮಾಡ್ಕೊತೀವಿ ನಾವು. ಬಿಸಿ ಬಿಸಿ ತಿಂದ್ಬಿಡು. ನೀವು ಬರ್ರಿ. ಬಿಡು ಹಂಗಾದ್ರೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬಿಸಿ ಬಿಸಿ ದೋಸೆ ತಿನ್ನೋಣ.